ತೀರದ ಮರಳು ದಂಧೆಗೆ ಬೆಂಬಲ ನೀಡಿದ ಆರೋಪ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಠಾಣೆಯ ಪಿಎಸ್ಐ ಅಮಾನತು ಮಾಡಲಾಗಿದೆ. ಶೃಂಗೇರಿ ಠಾಣೆಯ ಪಿಎಸ್ಐ ಜಕ್ಕಣ್ಣನವರನ್ನ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಕಿಡಿಗೇಡಿಗಳಿಂದ ನೈತಿಕ ಪೊಲೀಸ್ಗಿರಿ ಸೇರಿ 4 ಕಾರಣ ನೀಡಿ ಅಮಾನತು ಮಾಡಲಾಗಿದೆ. ನಿರಂತರವಾಗಿ ಕರ್ತವ್ಯ ಲೋಪದ ಕಾರಣ ನೀಡಿ ಅಮಾನತನ್ನ ಮಾಡಲಾಗಿದೆ. ಇತ್ತೀಚೆಗೆ ನೈತಿಕ ಪೊಲೀಸ್ಗಿರಿ ನಡೆದಿತ್ತು. ಶೃಂಗೇರಿಯ ದರ್ಗಾವೊಂದಕ್ಕೆ ಭೇಟಿ ಕೊಟ್ಟಿದ್ದ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ರು ಕಿಡಿಗೇಡಿಗಳು. ಆ ಕಾರಣ ಜೊತೆಗೆ ತುಂಗಾ ತೀರದ ಮರಳು ದಂಧೆಗೆ ಬೆಂಬಲ ನೀಡಿದಂತ ಆರೋಪ. ಹೀಗೆ ಒಟ್ಟು 4 ಕಾರಣಗಳನ್ನು ನೀಡಿದ್ದಾರೆ. ಕರ್ತವ್ಯ ಲೋಪ ಆಗಿದೆ ಅನ್ನುವಂಥದ್ದನ್ನ ಹೇಳಿ ಇದೀಗ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಠಾಣೆಯ ಪಿಎಸ್ಐ ಅನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಶೃಂಗೇರಿ ಠಾಣೆಯ ಪಿಎಸ್ಐ ಜಕ್ಕಣ್ಣನವರ್ ನನ್ನ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಪಶ್ಚಿಮ ವಲಯದ ಐಜಿಪಿ ಅಮಿತ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಕಿಡಿಗೇಡಿಗಳಿಂದ ನೈತಿಕ ಪೊಲೀಸ್ಗಿರಿ ಮೊನ್ನೆ ಮಾಡಲಾಗಿದೆ. ಕಾರ್ನಲ್ಲಿ ಒಂದು ಕುಟುಂಬದವರು, ಕೊಪ್ಪ ತಾಲೂಕಿನ ಕುಟುಂಬದವರು ಶೃಂಗೇರಿಯ ದರ್ಗಾಕ್ಕೆ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಬೈಕು ಮತ್ತು ಕಾರಿನ ನಡುವೆ ಏನೋ ಡಿಕ್ಕಿಯಾಗಿ ಸಮಸ್ಯೆ ಆಗಿತ್ತು. ಫಾಲೋ ಮಾಡ್ಕೊಂಡು ಬಂದು ಆ ಕಾರಿನಲ್ಲಿದ್ದಂಥ ಒಂದು ಸಮುದಾಯದವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿತ್ತು. ಅವರನ್ನು ಅಡ್ಮಿಟ್ ಕೂಡ ಮಾಡಲಾಗಿತ್ತು. ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು. ಅದೊಂದು ಕಾರಣ. ಇನ್ನು ಮರಳು ದಂಧೆಕೋರರಿಗೆ ಸಹಾಯ ಮಾಡಿದಂಥ ಕಾರಣ. ಹೀಗೆ ಇನ್ನೂ 2 ಕಾರಣ. ಈ ಕಾರಣಗಳನ್ನು ನೀಡಿ 4 ಕಾರಣಗಳನ್ನು ನೀಡಿ ಇದೀಗ ಅಮಾನತನ್ನ ಮಾಡಲಾಗಿದೆ. ನಿರಂತರವಾಗಿ ಕರ್ತವ್ಯ ಲೋಪದ ಕಾರಣವನ್ನು ನೀಡಿ ಅಮಾನತು ಮಾಡಲಾಗಿದೆ. ಪಿಎಸ್ಐರನ್ನ ಅಮಾನತು ಮಾಡಲಾಗಿದೆ. ಶೃಂಗೇರಿ ಠಾಣೆಯ ಪಿಎಸ್ಐ ಜಕ್ಕಣ್ಣನವರನ್ನ ಅಮಾನತು ಮಾಡಲಾಗಿದೆ.